ನಮಸ್ಕಾರ ವೀಕ್ಷಕರೇ, ಪಿಕೆ ಟೈಮ್ಸ್ ಕನ್ನಡ ದೊಡ್ಡಬಳ್ಳಾಪುರಕ್ಕೆ ಸ್ವಾಗತ. ದೊಡ್ಡಬಳ್ಳಾಪುರ ನಗರದಲ್ಲಿ ಕಳೆದ 3 ದಿನಗಳಿಂದ ಅದ್ಧೂರಿಯಾಗಿ ನಡೆಯುತ್ತಿದ್ದ ಶ್ರೀ ರಾಮೋತ್ಸವ ಕಾರ್ಯಕ್ರಮಕ್ಕೆ ಈಗ ಅದ್ಧೂರಿ ತೆರೆಬಿದ್ದಿದೆ. ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ವತಿಯಿಂದ ಆಯೋಜಿಸಲಾಗಿದ್ದ ಈ ಶೋಭಾಯಾತ್ರೆಯು ಭಕ್ತಿ ಮತ್ತು ಸಂಭ್ರಮದ ಸಮ್ಮಿಲನದಂತೆ ಕಂಗೊಳಿಸಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರವು ಕಳೆದ 3 ದಿನಗಳಿಂದ ರಾಮನಾಮ ಸ್ಮರಣೆಯಲ್ಲಿ ಮಿಂದೆದ್ದಿತ್ತು. ಈ ಬೃಹತ್ ಕಾರ್ಯಕ್ರಮದ ಅಂತಿಮ ದಿನದಂದು ಆಕರ್ಷಕ ಲೇಸರ್ ಶೋ ಜನಮನ ಸೆಳೆಯಿತು. ಬಣ್ಣ ಬಣ್ಣದ ಬೆಳಕಿನ ಚಿತ್ತಾರಗಳು ನಗರದ ಜನತೆಗೆ ಹೊಸ ಅನುಭವ ನೀಡಿದವು. ಸಾವಿರಾರು ಭಕ್ತರು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದರು. ಭಗತ್ ಸಿಂಗ್ ಇಂದ ಶುರುವಾಗಿ ನಮ್ಮ ತಾಲೂಕು ಆಫೀಸ್ ಸರ್ಕಲ್, ಚೌಕದ ರಸ್ತೆ, ಬಸ್ ಸ್ಟ್ಯಾಂಡ್, ನಮ್ಮ ಪ್ರೀತಿವೆನ್ ಸರ್ಕಲ್ ವರೆಗೂ ಎಲ್ಲ ಹೋಗಿ ಸಂಪೂರ್ಣವಾಗಿ ಮುಗಿಸ್ಕೊಂಡು ಗಾಣಿಗರಪೇಟೆ ಒಳಗಡೆ ಹೋಗಿ ಮತ್ತೆ ನಾವು ಪ್ರೀತಿವೆನ್ ಸರ್ಕಲ್ ಮುಖಾಂತರವಾಗಿ ಟೋಲ್ ಗೇಟ್ ಸರ್ಕಲ್ ಬಂದು ಮತ್ತೆ ವಾಪಸ್ ತಾಲೂಕು ಆಫೀಸ್ ಸರ್ಕಲ್ ಬಂದು ಹೋಗುವಂಥದ್ದು. ರೂಟ್ ಅಲ್ಲಿ ಎಲ್ಲಾ ರೀತಿಯಲ್ಲೂ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ನಮ್ಮ ಪೊಲೀಸ್ ಸಿಬ್ಬಂದಿನೂ ಸಂಪೂರ್ಣವಾಗಿ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಎಲ್ಲ ತಾಲೂಕು ಆಡಳಿತ ಸಹಕಾರವನ್ನು ಕೊಟ್ಟು ಈ ವರ್ಷ ಇನ್ನೂ ವಿಜೃಂಭಣೆಯಾಗಿ ಈ ಒಂದು ಶೋಭಾಯಾತ್ರೆ ಇವತ್ತು ಮುಂದುವರೆದಿದೆ. ಈ ಕಾರ್ಯಕ್ರಮದ ಮತ್ತೊಂದು ಪ್ರಮುಖ ಆಕರ್ಷಣೆ ಎಂದರೆ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ನಡೆದ ರಾವಣ ದಹನ. ಅಧರ್ಮದ ಸಂಕೇತವಾದ ರಾವಣನ ಬೃಹತ್ ಪ್ರತಿಕೃತಿಯನ್ನು ದಹಿಸುವ ಮೂಲಕ ಕೆಟ್ಟದ್ದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಾರಲಾಯಿತು. ಸುಡುಮದ್ದುಗಳ ಅಬ್ಬರ ಮತ್ತು ಭಕ್ತರ ಜೈಕಾರದ ನಡುವೆ ರಾವಣ ದಹನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಕಾರ್ಯಕರ್ತರ ಶ್ರಮದಿಂದಾಗಿ ಈ ಬಾರಿಯ ಶ್ರೀರಾಮೋತ್ಸವವು ದೊಡ್ಡಬಳ್ಳಾಪುರದ ಇತಿಹಾಸದಲ್ಲಿ ಒಂದು ಸ್ಮರಣೀಯ ಕಾರ್ಯಕ್ರಮವಾಗಿ ದಾಖಲಾಗಿದೆ. ಶಾಂತಿಯುತವಾಗಿ ಮತ್ತು ಅದ್ಧೂರಿಯಾಗಿ ನಡೆದ ಈ ಶೋಭಾಯಾತ್ರೆಯು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಯಿತು. ಇದು ಈ ಹೊತ್ತಿನ ವಿಶೇಷ ಸುದ್ದಿ. ಇಂತಹ ಮತ್ತಷ್ಟು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಿಕೆ ಟೈಮ್ಸ್ ಕನ್ನಡ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.